ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಈ ಬ್ಲಾಗಲ್ಲಿ ತಿಳ್ಕೊಬೋದು. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ, ನಾವು ಇವತ್ತು ಎಂದಿನಂತೆ ಅಂದರೆ ಶನಿವಾರ ಬಂದ ತಕ್ಷಣ ನಾವು ಟೆಂಪಲ್ಗೆ ಹೋಗ್ತೀವಿ. ಯಾವ ಟೆಂಪಲ್ಗೆ ಅಂತಂದರೆ ಅದು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನಾವು. ದೇವ್ರದ್ದು ಹರಕೆ ಕೂಡ ಇತ್ತು, ನಂದು ಎಳ್ಬತ್ತಿ ಹಸ್ಬೇಕು ಅಂತ. ಹಾಗೆ ನಾವು ಮನೆಯಲ್ಲಿ ಎಳ್ಬತ್ತಿನ ನಾನೇ ಕೂಡ ರೆಡಿ ಮಾಡಿಟ್ಕೊಂಡಿದ್ದು, ಅದನ್ನು ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಮೇಲೆ ಕಾಲು ಕೈ ಎಲ್ಲ ತೊಳ್ಕೊಂಡು ನೆಕ್ಸ್ಟು ದೇವ್ರ ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ವಿ. ತುಂಬ ಜನ ರಶ್ ಇದ್ದರು, ಯಾಕಂದರೆ ಇವತ್ತು ಸಾಟರ್ಡೆ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ಆಂಜನೇಯನ ಭಕ್ತರು ಪ್ರತಿ ಸಾಟರ್ಡೆ ಇಲ್ಲಿ ಬರ್ತಾರೆ. ಹಾಗೆ ನಾವು ಕೂಡ ಆಂಜನೇಯನ ಭಕ್ತರೇ ಆಗಿರೋದ್ರಿಂದ ಎವ್ರಿ ಸಾಟರ್ಡೆ ನಾವು ಮಿಸ್ ಮಾಡೋಕ್ಕಿಲ್ಲ, ಹೋಗ್ತೀವಿ. ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ನಾನು ಹೋಗಿದ್ದೆ ನೆಕ್ಸ್ಟು ಎಳ್ದೀಪ ಹಸೋಣ ಅಂತ. ಇವಾಗ ಎಲ್ಲ ಹಚ್ತಾ ಇದ್ದಾರಲ್ಲ, ಅದೇ ಥರ ನಾವು ಕೂಡ ಮನೆಯಲ್ಲೇ ನಾನು ಮಾಡ್ಕೊಂಡಿರೋ ಎಳ್ದೀಪನ ತೊಗೊಂಡು ಹೋಗಿದ್ವಿ. ಹಾಗಾಗಿ ಇವಾಗ ಆಗ್ತಾ ಇದ್ದೀನಿ. ಅದು ಕೂಡ ನಂದು ಹರಕೆ ಆಗಿತ್ತು. ಯಾಕೆ ಅಂದರೆ ನಾನು ಏನೋ ಒಂದು ಮನಸ್ಸಿನಲ್ಲಿ ಆಸೆನ ಇಟ್ಕೊಂಡು ಅದು ನೆರವೇದ್ರೆ ಪಕ್ಕ ಬಂದು ನಿಮ್ಮ ಆಲಯದಲ್ಲಿ ನಾನು ಈ ಥರ ಎಳ್ದೀಪ ಹಚ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಅದು ಆಯಿತು, ಇವಾಗ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಇವತ್ತು ಎಳ್ದೀಪ ಹಚ್ಚಿ ನಿಮ್ಮದು ಹರಕೆ ತೀರ್ತು ಭಗವಂತ ಅಂತ ಹೇಳೋಕ್ಕೆ ಹೋಗಿದ್ದೆ. ಹಾಗೆಯೇ ನಾವು ಮನೆಗೆ ಬಂದು ನಮ್ಮ ಆಂಜನೇಯ ಟೆಂಪಲಿಂದ ಮನೆಗೆ ವಾಪಸ್ ಬಂದ್ವಿ. ಇವಾಗ ನಾವು ತಿಂಡಿಗೆ ಪಲಾವ್ ಮಾಡಿದ್ವಿ. ಪಲಾವ್ ತಿನ್ನೋಕ್ಕೆ ಅಂತ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಕೊಟ್ಟಾಗ ನನ್ನ ಮಗಳಿದ್ಬಿಟ್ಟು ಅವ್ರ ಅಪ್ಪನಿಗೆ ತಿನ್ನಿಸ್ತಾ ಇದ್ದಾಳೆ. ಇದನ್ನು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ವಾರದ ಫುಲ್ಲು ಅಮ್ಮನ ಜೊತೆನೇ ಕಳಿತಿರೋ ನನ್ನ ಮಗಳಿಗೆ ಅಪ್ಪನ ಜೊತೆ ಕಳಿಯೋಕ್ಕೆ ಇದು ಅವಕಾಶ. ಇನ್ನೊಂದು, ನನ್ನ ಮಗಳು ಜಾಸ್ತಿ ಕ್ಲೋಸ್ ಇರೋದು ಅಂದರೆ ಅವ್ರ ಅಪ್ಪನ ಜೊತೆನೇ. ಊಟ ಮಾಡೋಕ್ಕೆ ಎಲ್ಲಕ್ಕೂ ಕೂಡ ಅವ್ರ ಅಪ್ಪನೇ ಕರೀತಾಳೆ. ಹಾಗೆಯೇ ಅವ್ರು ತಿನ್ಸಿದ್ರೆ ಸ್ವಲ್ಪ ಜಾಸ್ತಿ ತಿಂತಾಳೆ ಅಂತ ನಾನು ಅವ್ರಿಗೇನೆ ತಿನ್ಸೋಕ್ಕೆಲ್ಲ ಕೊಡೋದು. ಇವಾಗ ಅವ್ರ ಜೊತೆನೇ ಕೂತ್ಕೊಂಡು ತಿನ್ನೋದು ಅವಳು. ಇದನ್ನು ನೋಡೋಕ್ಕೆ ಏನೋ ಒಂಥರ ಖುಷಿ. ಯಾಕಂದರೆ ಈ ಥರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಒಂಥರ ಏನೋ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ. ನನಗಂತೂ ಇಂಥ ಸಿಚುವೇಶನ್ಗಳು ನೋಡಿದ್ರೆ ಯಾವಾಗಲೂ ವಿಡಿಯೋ ಮಾಡಬೇಕು ಅಂತಲೇ ಅನಿಸೋದು. ಆ ತಕ್ಷಣ ನಾನು ವಿಡಿಯೋ ಮಾಡ್ಕೊಂಡಿರೋದು. ಇದು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಮೊಸರು ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಮತ್ತೆ ಬೇಳೆ ಸಾಂಬಾರು ಎಲ್ಲ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ. ಯಾಕಂದರೆ ಆಲ್ರೆಡಿ ನಾವು ಲೇಟಾಗಿ ಬಂದಿರೋದ್ರಿಂದ ಮತ್ತೆ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಮೊಸರು ತಂದಿದ್ವಿ, ಅದನ್ನೇ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಸಾಸಿವೆ ಕಾಳು ಜೀರಿಗೆ ಹಾಕ್ಕೊಂಡು ಚಟಪಟ ಅಂತ ಸಿಡಿದ ತಕ್ಷಣ ಈರುಳ್ಳಿ ಮೆಣಸಿನಕಾಯಿ ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟು ಒಗ್ಗರಣೆ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕೋ ಉದ್ದೇಶ ಏನಿಲ್ಲ, ಬೇಗ ಅದು ಬೇಯುತ್ತೆ ಅಂತ. ಈರುಳ್ಳಿ ಅದು ಬೆಂದ ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ ತಕ್ಷಣ ನೆಕ್ಸ್ಟು ಮೊಸರು ಹಾಕಿದ್ರೆ ನಮಗೆ ಮೊಸರು ಸಾಂಬಾರು ರೆಡಿ ಆಗುತ್ತೆ. ಇದು ತಿನ್ನೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು, ಅದು ಆಪ್ಷನಲ್ಲಿ ಅಷ್ಟೇ. ಹಾಗೆ ಮನೆಯಲ್ಲಿ ಮಾವಿನಕಾಯಿ ಇತ್ತು ಅಂತ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಅದಕ್ಕೆ ಉಪ್ಪು ಖಾರ ಹಾಕಿ ತಿಂತಾ ಇದ್ದೆ. ಹಾಗಾಗಿ ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ ನನ್ನ ಜೊತೆ ಸೇರಿಕೊಂಡು. ಹೆಣ್ಮಕ್ಳಿಗೆ ಮಾವಿನಕಾಯಿ ಅಂದರೆ ಎಷ್ಟು ಇಷ್ಟ ಅಂತಂದರೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದ್ರಲ್ಲಿ ಮಜಾ ಅಂದರೆ ತುಂಬ ಸಖತ್ತಾಗಿರುತ್ತೆ ಅಂತ. ಇವತ್ತಿನ ಬ್ಲಾಗ್ ಆಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯಿ ಕಡೆ ಒಳಗಡೆ ಮಿಂಚುಡಿತಿದೆ ಪಕ್ಕ ಸಿಡ್ ನೋಡಿ. ನೋಡಿದೆ ಗುಡ್ಡು ಗುಡ್ಡು ಅಂತಿದೆ.